ನಮಸ್ಕಾರ ಸ್ನೇಹಿತರೆ, ತಿಂಗಳಿಗೊಮ್ಮೆ EMI ಕಟ್ಟಕ್ಕೆ ಹಾಕೋದಿದ್ದವ್ರಿಗೆ ದೊಡ್ಡ ಸಿಹಿ ಸುದ್ದಿ ಸ್ನೇಹಿತರೆ. ಏನಂತ ಹೇಳ್ತೀನಿ ರೀ, ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ನಿಮಗೆಲ್ಲ ಆತ್ಮೀಯವಾದ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಕನ್ನಡ ಮೀಡಿಯಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಯಾರಾದರೂ ಒಂದು ಬ್ಯಾಂಕಿನಲ್ಲಿ ಸಾಲವನ್ನು ಮಾಡಿಕೊಂಡಿದ್ದು ಪ್ರತಿ ತಿಂಗಳ EMI ಪಾವತಿ ಮಾಡದೇ ಇದ್ದರೆ ನೀವು ಈ ವಿಡಿಯೋನ ನಮ್ಮ ಪೂರ್ತಿಯಾಗಿ ನೋಡಬೇಕು ಸ್ನೇಹಿತರೆ. ಏಕೆ ಅಂತ ಹೇಳಿದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ EMIಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸಾಲಗಾರರಿಗೆ ಬಹುದೊಡ್ಡ ಗುಡ್ ನ್ಯೂಸನ್ನು ಕೊಟ್ಟಿದೆ ಸ್ನೇಹಿತರೆ. ಸಾಮಾನ್ಯವಾಗಿ ಕೆಲವರಿಗೆ ಪ್ರತಿ ತಿಂಗಳು EMI ಕಟ್ಟಲು ಕಷ್ಟವಾಗುತ್ತಿದೆ. ಅಂದರೆ ಅವರಿಗೆ ದುಡಿಯೋದು ಸ್ವಲ್ಪನೇ ಆದರೆ EMI ಕಟ್ಟೋಕ್ಕೆ ಆಗ್ತಿರಲ್ಲ ಸ್ನೇಹಿತರೆ. ಅಂದರೆ ಮಿಡಲ್ ಕ್ಲಾಸ್ ಮೆಂಬರ್ ಇರ್ತಾರೆ, ಅವರಿಗೆ EMI ಕಟ್ಟೋಕ್ಕೆ ಆಗ್ತಿರಲ್ಲ ಅವರಿಗೆ ಅಂತ ಅವರಿಗೆ ಇದು ಸಿಹಿ ಸುದ್ದಿ ಸ್ನೇಹಿತರೆ. ಅಂಥ ಸಮಯದಲ್ಲಿ ಕಷ್ಟವಾಗುತ್ತದೆ. ಅಂಥ ಸಮಯದಲ್ಲಿ ಬ್ಯಾಂಕುಗಳ EMI ಬೌನ್ಸ್ ಮೇಲೆ ದಂಡವನ್ನು ಹಾಕುವುದರ ಜೊತೆಗೆ ಆ ದಂಡದ ಮೇಲೆ ಬಡ್ಡಿಯನ್ನು ಕೂಡ ಪಡೆದುಕೊಳ್ಳುತ್ತದೆ. ಸದ್ಯ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆಯೋ ಈ ನಿಯಮದಲ್ಲಿ ಬಹುದೊಡ್ಡ ತಿದ್ದುಪಡಿಯನ್ನು ಮಾಡಿದೆ ಸ್ನೇಹಿತರೆ. ಈ ತಿದ್ದುಪಡಿಯ ಮೂಲಕ ಕೋಟ್ಯಾಂತರ ಸಾಲಗಾರರಿಗೆ ದೊಡ್ಡ ಪರಿಹಾರವನ್ನು ಕೊಟ್ಟಿದೆ. ಯಾವುದೇ ಒಂದು ಬ್ಯಾಂಕಿನಲ್ಲಿ ಸಾಲವನ್ನು ಪಡೆದುಕೊಂಡವರು ಇನ್ನು ಮುಂದೆ EMI ಕಟ್ಟಲು ಸಾಧ್ಯವಾಗದಿದ್ದರೆ, ಅಂದರೆ EMI ಬೌನ್ಸ್ ಮಾಡಿದರೆ ಅವರು ಚಿಂತೆ ಮಾಡುವ ಅಗತ್ಯವಿಲ್ಲ. ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ EMI ಬೌನ್ಸ್ ಮೇಲೆ ದಂಡದ ಬಡ್ಡಿಯನ್ನು ವಿಧಿಸುವಂತೆ ಇಲ್ಲ ಅಂತೇಳಿ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಏನಿದೆ ಎಲ್ಲ ಬ್ಯಾಂಕುಗಳ ಆದೇಶವನ್ನು ಹೊರಡಿಸಿದೆ. ಸಾಮಾನ್ಯವಾಗಿ ಬ್ಯಾಂಕುಗಳ ಬಡ್ಡಿಯ ದೊಡ್ಡ ಮೊತ್ತದ ಆದಾಯವಾಗಿ ಸಾಮಾನ್ಯವಾಗಿ ಕೆಲವು ಬ್ಯಾಂಕುಗಳು ಹೆಚ್ಚಿನ ಬಡ್ಡಿಯನ್ನು ವಿಧಿಸುವುದರ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸಿಕೊಳ್ಳುತ್ತಿವೆ. ಅಂದರೆ ಹೆಚ್ಚಿನ ಬಡ್ಡಿ ದರವನ್ನು ಏರಿಸಿಕೊಂಡು ಬಡ್ಡಿಯನ್ನು ತೆಗೆದುಕೊಳ್ಳುತ್ತಿತ್ತು ಬ್ಯಾಂಕ್ ಏನಿದೆ. ಅವರಿಗೆ EMI ಯಾರಿಗೆ ಕಟ್ಟಕ್ಕಾಗ್ತಿರೋಲ್ಲ ಅವರಿಗೆ ಬಡ್ಡಿ ದರವನ್ನು ಹೆಚ್ಚಿಗೆ ತಗೋತಿತ್ತು. ಆ ಕಾರಣದಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಸ್ನೇಹಿತರೆ. ಆ್ಯಂಡ್ ಈಗ ಸಾಲದ ನಿಯಮದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಮಾಡಿದೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಹೊಸ ನಿಯಮದ ಪ್ರಕಾರ. ಇನ್ನು ಮುಂದೆ EMI ಬೌನ್ಸ್ ಅಂದರೆ EMI ಬೌನ್ಸ್ ದಂಡದ ಮೇಲೆ ಯಾವುದೇ ಬಡ್ಡಿಯನ್ನು ವಿಧಿಸುವಂತೆ ಇಲ್ಲ ಅಂತೇಳಿ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಒಬ್ಬ ವ್ಯಕ್ತಿ EMIಯನ್ನು ಬೌನ್ಸ್ ಮಾಡದಿದ್ದರೆ ಅದಕ್ಕೆ ದಂಡದ ಶುಲ್ಕವನ್ನು ಮಾತ್ರ ವಿಧಿಸಬೇಕು. ಆ ದಂಡದ ಮೇಲೆ ಯಾವುದೇ ಕಾರಣಕ್ಕೂ ಬಡ್ಡಿಯನ್ನು ವಿಧಿಸುವಂತಿಲ್ಲ ಅಂತೇಳಿ RBI ಹೇಳಿದೆ ಸ್ನೇಹಿತರೆ. ಅಷ್ಟೇ ಮಾತ್ರವಲ್ಲ, ಬ್ಯಾಂಕುಗಳ ವಿಧಿಸುವ ದಂಡದ ಶುಲ್ಕ ಸಮಂಜಸವಾಗಿರಬೇಕು ಅಂತ ಹೇಳಿ ಈಗ RBI ಹೊರಡಿಸಿದೆ ಸ್ನೇಹಿತರೆ. ಒಂದು ವೇಳೆ ಬ್ಯಾಂಕಿನವರು ಈ ನಿಯಮವನ್ನು ಪಾಲನೆ ಮಾಡದಿದ್ದರೆ ಸಾಲಗಾರರು ಆ ಬ್ಯಾಂಕಿನ ಮೇಲೆ ದೂರು ಕೂಡ ಕೊಡಬಹುದು. ಹೌದು ಸ್ನೇಹಿತರೆ, ನೀವು ಆ ಬ್ಯಾಂಕಿನ ಮೇಲೆ ದೂರನ್ನು ಕೊಡಬಹುದು ಸ್ನೇಹಿತರೆ. ಒಂದು ವೇಳೆ ಸಾಲಗಾರರು ದೂರನ್ನು ಕೊಟ್ಟರೆ ಆ ಬ್ಯಾಂಕಿನ ಮೇಲೆ ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಅಂತೇಳಿ ನಮ್ಮ ಏನಿದು RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯೋ ಈ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ. ಮತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ಗೊತ್ತಾಗಲಿ ಸ್ನೇಹಿತರೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಸ್ನೇಹಿತರೆ, ತಿಳಿಸ್ಕೊ ಪ್ರಯತ್ನ ಮಾಡ್ತೀವಿ.